ಗನ್ ಹಿಡಿದು ಜ್ಯುವೆಲರಿ ಶಾಪ್ಗೆ ಎಂಟ್ರಿ ಕೊಟ್ಟ ಕಳ್ಳರು ಕೈಗೆ ಸಿಕ್ಕಂತಹ ಚಿನ್ನಾಭರಣವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಮಾಗಡಿ ರಸ್ತೆಯ ಮಾಚೋಹಳ್ಳಿ ಗೇಟ್ ಬಳಿ ನಡೆದಿರುವಂತಹ ಘಟನೆ ಇದು. ಗನ್ ಹಿಡಿದು ಜ್ಯುವೆಲರಿ ಶಾಪ್ ಒಳಗೆ ನುಗ್ಗಿದ ಕಳ್ಳರು ಕೈಗೆ ಸಿಕ್ಕಂತಹ ಚಿನ್ನಾಭರಣಗಳೆಲ್ಲವನ್ನ ಸಹ ದೋಚಿ ಎಸ್ಕೇಪ್ ಆಗಿದ್ದಾರೆ. ಸಿಸಿಟಿವಿಯ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಕೈಯಲ್ಲಿ ಚೀಲ ಹಿಡ್ಕೊಂಡು ಗನ್ ಹಿಡ್ಕೊಂಡು ಯಾವ ರೀತಿಯಾಗಿ ಕಳ್ಳರು ಎಂಟ್ರಿ ಕೊಡ್ತಾರೆ ಅಂಗಡಿಯ ಒಳಗೆ ಅಂತ. ಇನ್ನೇನು ಕ್ಲೋಸ್ ಮಾಡೋ ಸಮಯ, ಅದಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ರು ಜ್ಯುವೆಲರಿ ಶಾಪ್ನ ಮಾಲೀಕರಾಗಿರ್ಬೋದು, ಅಲ್ಲಿನ ಸಿಬ್ಬಂದಿ ಆಗಿರ್ಬೋದು. ಆ ಸಂದರ್ಭದಲ್ಲಿ ಅಂಗಡಿ ಒಳಗೆ ಎಂಟ್ರಿ ಕೊಟ್ಟಂತಹ ಈ ಕಳ್ಳರು ಗನ್ ತೋರಿಸಿ ಹೆದರಿಸಿ ಅಲ್ಲಿದ್ದಂತಹ ಎಲ್ಲ ಚಿನ್ನಾಭರಣಗಳನ್ನ ಹೊತ್ತೊಯ್ದಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ರಾಬರ್ಸ್ ಶಾಪ್ಗೆ ಎಂಟ್ರಿ ಕೊಟ್ಟಿರುವಂತಹ ದೃಶ್ಯ. ಆ ನಂತರದಲ್ಲಿ ಗನ್ ತೋರಿಸಿ ಅವರಿಗೆ ಹೆದರಿಸಿ ಅಲ್ಲಿಟ್ಟಿದ್ದಂತಹ ಚಿನ್ನಾಭರಣಗಳ ಬಾಕ್ಸ್ ಏನಿತ್ತು ಎಲ್ಲವನ್ನ ಸಹ ಚೀಲಕ್ಕೆ ತುಂಬಿಕೊಂಡು ಹೊರಗಡೆ ಓಡ್ತಾರೆ. ಆದ್ರೂ ಸಹ ಅಲ್ಲಿದ್ದಂತಹ ಕ್ಯಾಶಿಯರ್ ಏನಿದ್ದಾರೆ, ಯಾರಿದ್ರು ಅವರು ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಸಾಧ್ಯ ಆಗೋದಿಲ್ಲ, ಏನೂ ಮಾಡೋಕ್ಕಾಗದೇ ಇರುವಂತಹ ಸ್ಥಿತಿ. ಸ್ವಲ್ಪ ಹೊತ್ತಾಗಿದ್ರೆ ಅಂಗಡಿಯನ್ನ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಇದನ್ನೇ ಕಾಯ್ತಾ ಇದ್ದಂತಹ ಕಳ್ಳರು ಸಮಯ ನೋಡಿ ಈ ಜ್ಯುವೆಲರಿ ಶಾಪ್ಗೆ ನುಗ್ಗಿ ಕೈಗೆ ಸಿಕ್ಕಿದ್ದಂತಹ ಚಿನ್ನಾಭರಣಗಳೆಲ್ಲವನ್ನ ಸಹ ತಾವು ತಂದಿದ್ದಂತಹ ಚೀಲದೊಳಗೆ ತುಂಬಿಕೊಂಡು ಗನ್ ತೋರಿಸಿ ಹೆದರಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.